ಸರ್ಕಾರ ವರ್ಸಸ್ ಆರ್ಎಸ್ಎಸ್ ನಡುವೆ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಲಬುರಗಿ ಹೈಕೋರ್ಟ್ ಪೀಠ ಷರತ್ತುಬದ್ಧ ಪರ್ಮಿಷನ್ ಅನ್ನ ಗ್ರಾಂಟ್ ಮಾಡಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಏನೇನು ಷರತ್ತುಗಳು ವಿಧಿಸಲಾಗಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗೋಣ. ಕಳೆದ ಕೆಲವು ದಿನಗಳಿಂದ ನಡೀತಾ ಇದ್ದಂತಹ ಈ ಒಂದು ಆರ್ಎಸ್ಎಸ್ ಕಿಚ್ಚು ಏನಿದೆ, ಸರ್ಕಾರ ವರ್ಸಸ್ ಆರ್ಎಸ್ಎಸ್ ನಡುವೆ ನಡೀತಾ ಇದ್ದಂತಹ ಜಟಾಪಟಿ ಹಗ್ಗ ಜಗ್ಗಾಟ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ. ಕಲಬುರಗಿ ಹೈಕೋರ್ಟ್ ಪೀಠ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಏನೇನು ಷರತ್ತುಗಳಿದೆ ಹಾಗಾದ್ರೆ? ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬ್ಯಾಂಡ್ ಬಾರಿಸೋರು ಸೇರಿದಂತೆ 350 ಜನ ಭಾಗಿಯಾಗಬೇಕು. ನವೆಂಬರ್ 16ನೇ ತಾರೀಕು ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದೊಳಗೆ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಅದರ ಜೊತೆಗೆ 800 ಜನಕ್ಕೆ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಪರ್ಮಿಷನ್ ಕೇಳಿದ್ವಿ. ಆದರೆ ಜಿಲ್ಲಾಡಳಿತ ಕೇವಲ 350 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಒಟ್ಟಾರೆ ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿರುವುದು ಒಂದು ರೀತಿ ಖುಷಿ ವಿಚಾರ. ಪಥಸಂಚಲನದಲ್ಲಿ ಯಾರ ವಿರುದ್ಧ ಯಾರ ಪರ ಘೋಷಣೆಯನ್ನ ಕೂಗೋದಿಲ್ಲ. ಕೋರ್ಟಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ವಕೀಲ ಅರುಣ್ ಶ್ಯಾಮ್ ಅವರು. ಸಂಘದ ಗಣವೇಶ ಏನಿದೆ ಅದನ್ನು ಹಾಕೊಂಡು ನಾವು 3 ಗಂಟೆಯಿಂದ 5:30 ತನಕ ಕಾರ್ಯಕ್ರಮವನ್ನು ಪಥಸಂಚಲನ ನಡೆಸಬಹುದು, ಸಭೆ ಸೇರಿದಂತೆ ಅಂತ ಹೇಳಿದೆ. ಆಮೇಲೆ 300 ಜನ ಭಾಗವಹಿಸಬಹುದು ಗಣವೇಶಧಾರಿಗಳು ಪಥಸಂಚಲನದಲ್ಲಿ ಅಂತ ಹೇಳಿದೆ. ಜೊತೆಗೆ 50 ಜನ ಘೋಷ್ ಏನು ಸಂಘದ ಬ್ಯಾಂಡ್ ಸೆಟ್ ಏನಿದೆ ಅದರಲ್ಲಿ ವಾದಕರ ಟೀಮ್ ಕೂಡ ಇರಬಹುದು ಅನ್ನುವಂಥದ್ದನ್ನು ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಈ ಎಲ್ಲ ಇದರಲ್ಲಿ ನಾವು ಸಂಪೂರ್ಣ ರಾಜಕೀಯ ಘೋಷಣೆ ಇರೋದಿಲ್ಲ ಅಥವಾ ಇದರಲ್ಲಿ ಯಾವುದೇ ರೀತಿಯ ಕೂಗಾಟ ಇರೋದಿಲ್ಲ. ಶಾಂತಿಯುತವಾಗಿ ಈ ಸಭೆ ಹಾಗೂ ಪಥಸಂಚಲನ ನಡೀತದೆ. ಎಲ್ಲರೂ ಸ್ಥಳೀಯರು ಇರ್ತಾರೆ. ಈಗಾಗಲೇ ನಾವು ಕೋರ್ಟಲ್ಲೂ ಕೂಡ ಹೇಳಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೇಡಿಕೆ ಹೊರಗಿಂದ ಬರ್ತೀವಿ ಅಂತ ಇದ್ರೂ ಕೂಡ ಯಾರಿಗೂ ಕೂಡ ಬರಬಾರ್ದಂತ ಸೂಚನೆ ಈಗಾಗಲೇ ಕೊಟ್ಟಾಗಿದೆ. ಯಾರೂ ಕೂಡ ಬರುವಂಥ ಪ್ರಶ್ನೆ ಇಲ್ಲ. ಕೇವಲ ಆ ಭಾಗದ ಜನ ಯಾರು ಚಿತ್ತಾಪುರ ನಗರ ತಾಲೂಕಿನ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅದರಲ್ಲೂ ಇವಾಗ ಎಷ್ಟು ನಂಬರ್ ಹೇಳಿದೀವಿ ಅದಕ್ಕೆ ಏನು ಷರತ್ತುಗೆ ಬದ್ಧವಾಗಿ ನಡ್ಕೊಳ್ತೀವಿ. ಆ ಥರ ಯಾವುದೇ ಕಂಡೀಷನ್ಗಳು ಇಲ್ಲ. ಸಂಘದ ಗಣವೇಶ ಏನಿದೆ ಅದನ್ನು ಹಾಕೊಂಡು ನಾವು ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ವಿ, ಅದಕ್ಕೆ ಪರ್ಮಿಷನ್ ಕೊಡ್ತೀವಿ. ಯಾರ್ಯಾರು ಈ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಅವರ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದ್ರೆ ಅದನ್ನು ನಮ್ಮ ಸಂಯೋಜಕರು ಸಂಘಟಕರು ಮುಂದಿನ ಟೈಮಿಂಗ್ಸ್ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅಂದರೆ ಈ ಸಂಜೆ ಬೇಗ ಆಗೋದ್ರಿಂದ 5:45 ಮುಗಿಸಿ ಅನ್ನುವಂಥದ್ದನ್ನು ಮೊನ್ನೆ ನ್ಯಾಯಾಲಯ ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಂಡು ನಮಗೆ ಹೇಳ್ತು. ಆಯಿತು ಅಂತ ನಾವು ಅದಕ್ಕೆ ಶಿರಸಾವಹಿಸಿ ಅದನ್ನು ಪಾಲಿಸ್ತೇವೆ. ಒಟ್ಟು ಸಂಘದ ಪಥಸಂಚಲನ ಕಾರ್ಯಕ್ರಮ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದ್ದಿದ್ದು. ಅದರಲ್ಲಿ ಸಂಖ್ಯೆ ಕಡಿಮೆ ಹೆಚ್ಚು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಮಗೆ ಈಗೇನು ಸರ್ಕಾರ ಮಾಡಿದೆ ಅಥವಾ ಕೋರ್ಟ್ ಆದೇಶ ಇವತ್ತು ಮಾಡಿಕೊಟ್ಟಿದೆ ಅದರಲ್ಲಿ ನಮಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸ ಹಾಗೂ ನಾವು ಅದನ್ನು ಸ್ವಾಗತಿಸ್ತೇವೆ. ನೋಡಿ, ರಿಟ್ ಪಿಟಿಷನ್ನಲ್ಲಿ ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಮತ್ತು ಈ ಅರ್ಜಿಯಲ್ಲಿ ಬೇರೆ ಯಾರು ಕೂಡ ಪಾರ್ಟಿ ಇರಲಿಲ್ಲ. ಅವ್ರು ಯಾರು ಕೂಡ ಪ್ರತಿವಾದಿಗಳಾಗಲಿ ಅಥವಾ ಅವರದ ಯಾವುದೇ ಅರ್ಜಿಗಳು ಇರಲಿಲ್ಲ. ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದ ತಕ್ಷಣ ಅಥವಾ ಯಾವುದೋ ಹೋರಾಟ ಮಾಡಿದ ತಕ್ಷಣ ಅದನ್ನು ನ್ಯಾಯಾಲಯ ಪರಿಗಣಿಸುವುದಿಲ್ಲ ಅಂತ ಆಲ್ರೆಡಿ ಹಿಂದಿನ ಹಿಯರಿಂಗ್ಗಳಲ್ಲಿ ಕೋರ್ಟು ಕೂಡ ಹೇಳಿದೆ. ಮತ್ತು ಅವರನ್ನು ಅದೇನಾದರೂ ಇದ್ದರೂ ಕೂಡ ಜಿಲ್ಲಾಡಳಿತ ಅವ್ರ ಜೊತೆಗೆ ಸಪ್ರೇಟ್ ಆಗಿ ಅವರು ಬಗೆಹರಿಸ್ಕೊಳ್ತೀವಿ, ನಾವು ಅದನ್ನು ಅವ್ರ ಜೊತೆ ಪ್ರತ್ಯೇಕವಾಗಿ ವ್ಯವಹರಿಸ್ತೀವಿ ಅಂತ ಈಗಾಗಲೇ ಶಾಂತಿ ಸಭೆಯಲ್ಲೂ ಹೇಳಿದ್ದಾರೆ, ಕೋರ್ಟಿಗೂ ಹೇಳಿದ್ದಾರೆ.